ಇದೇನು ಪೊಲೀಸ್ ಆಯುಕ್ತರ ಅಥವಾ ಏನು ಅಂತ ಪೊಲೀಸ್ ಠಾಣೆ ಕಾಣದ ಹಾಗೆ ಶಾಮಿಯಾನವನ್ನು ಹಾಕಿಸ್ತಾರೆ ಪೊಲೀಸರು ಅಂದರೆ ದರ್ಶನ್ ಇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಾಮಿಯಾನದ ಅಗತ್ಯ ಇತ್ತಾ? ಪೊಲೀಸ್ ಸ್ಟೇಷನ್ನಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆಯಾ? ಮೊದಲಿಗೆ ಮೊನ್ನೆ ಬಿರಿಯಾನಿ ತಂದ ಕೇಳಿದ್ರು ಎಲ್ಲರೂ ಕೂಡ, ಏನು ಸರ್ ಬಿರಿಯಾನಿ ತಂದಿದ್ದೀರಾ? ಹೌದು, ದೊನ್ನೆ ಬಿರಿಯಾನಿ ತಗೊಂಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಹೋಗ್ಲಿ ಕೊಡಲಿ, ಅದೇನು ಬೇಡ ಅಂತಲ್ಲ, ಕೊಡಬಾರ್ದು ಅಂತ ಅಲ್ಲ. ಆಮೇಲೆ ಉಲ್ಟಾ ಹೊಡೆದ್ಬಿಟ್ರು, ಇಲ್ಲ ಬಿರಿಯಾನಿ ತಂದಿದ್ದು ಪೊಲೀಸರಿಗೆ, ಅವ್ರಿಗೆ ಅನ್ನ ಸಾರು ಕೊಟ್ವಿ ಅಂತ. ಅಲ್ಲ, ಯಾಕೆ ಹೀಗೆ ಕಣ್ಣಾಮುಚ್ಚಾಲೆ ಆಟ ಯಾಕೆ ನಿಮ್ಮದು ಅಂತ? ಕಣ್ಣಾಮುಚ್ಚಾಲೆ ಆಟ ನನ್ನ ಲೈಫಲ್ಲಿ ಇತಿಹಾಸದಲ್ಲೇ ನೋಡಿಲ್ಲಪ್ಪ ಈ ಥರ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಮುಚ್ಚೋದನ್ನು. ಬೇಡ ಇಷ್ಟು ಸರ್ಕಸ್ಸು, ಕೋರ್ಟಿಂದ ಒಂದು ಆದೇಶ ಹೊರಡಿಸ್ಬಿಡಿ, ಹೇಳಿಬಿಟ್ಟು ಯಾವ ಮಾಧ್ಯಮದವರು ಕೂಡ ಸ್ಟೇಷನ್ ಮುಂದೆ ಚಿತ್ರೀಕರಣ ಮಾಡುವಂತಿಲ್ಲ, ಪೊಲೀಸ್ ಸ್ಟೇಷನ್ ದೃಶ್ಯಾವಳಿಯನ್ನು ತೋರಿಸುವಂತಿಲ್ಲ, ಅಥವಾ ಆರೋಪಿಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ವೆಹಿಕಲ್ ಚೇಂಜ್ ಮಾಡುವಂತಿಲ್ಲ ಅಂತ ಒಂದು ಇಂಜಂಕ್ಷನ್ ಆರ್ಡರ್ ಏನಾದ್ರು ಹೊರಡಿಸಿ, ನಿಮ್ಗೆ ಆ ಅಧಿಕಾರ ಇದೆ. ಬಟ್ ಇದು ನಗೆಪಾಟಲಿಗೀಡಾಗುವಂತಹ ಕೆಲಸ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಕೆಲವರು ತಮ್ಮ ದೃಶ್ಯವನ್ನು ಪ್ರಸಾರ ಮಾಡುವಂತಿಲ್ಲ ಅಂತ ಇಂಜಂಕ್ಷನ್ ಆರ್ಡರ್ ಅದು ಇದು ತರ್ತಾರಲ್ಲ, ಆ ಥರ ಒಂದು ಆದೇಶವನ್ನು ಹೊರಡಿಸ್ಬಿಟ್ರೆ ಆಗೋಯ್ತಲ್ಲ, ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾ? ನಿಜ ಅರವಿಂದ, ಸಾರ್ವಜನಿಕ ಕಚೇರಿ ಇದು, ಸಾರ್ವಜನಿಕ ಠಾಣೆಗೆ ಪ್ರವೇಶವನ್ನು ಸಾರ್ವಜನಿಕರಿಗೆ ನಿರ್ಬಂಧವನ್ನು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಮಾಧ್ಯಮಗಳು ಒಳಗಿನ ಭಾಗವನ್ನು ಚಿತ್ರೀಕರಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ 12 ಅಡಿಗೂ ಉದ್ದ 8 ಅಡಿ ಕಾಂಪೌಂಡೇ ಇದೆ, ಅದ್ರ ಮೇಲೆ ಮತ್ತೆ ಶಾಮಿಯಾನವನ್ನು ಹಾಕಿ ಒಳಗಿನ ಚಿತ್ರೀಕರಣವನ್ನು ಮಾಧ್ಯಮದವರು ಮಾಡಬಾರ್ದು ಅಂತೇಳಿ ನಿಷೇಧವನ್ನು ಮಾಡಿಕೊಂಡಿದ್ದಾರೆ. ನಾವು ಸಾರ್ವಜನಿಕ ಕಚೇರಿಯನ್ನು ಶೂಟಿಂಗ್ ಮಾಡ್ತಿದ್ದೇವೆ ಹೊರತು ಇವರ ಖಾಸಗಿ ಜೀವನವನ್ನಲ್ಲ ಅಥವಾ ಇವರ ಖಾಸಗಿ ಮನೆಯನ್ನಲ್ಲ, ನಾವು ಯಾರ ಮನೆ ಬಾಗಿಲ ಬಳಿಯೂ ಕೂಡ ಹೋಗಿಲ್ಲ. ಮಾಧ್ಯಮದವರು ಚಿತ್ರೀಕರಣವನ್ನ ಮಾಡ್ತಿರೋದು ಇಲ್ಲಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ತೋರಿಸ್ಬೇಕು, ಅದು ನಮ್ಮ ಹಕ್ಕು, ಜನರಿಗೆ ತೋರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನ ಮಾಡ್ತಿದ್ದೀವಿ. ಅದನ್ನ ಮುಚ್ಚಿಕ್ಕುವ ಪ್ರಯತ್ನವನ್ನ ಇದೀಗ ಪೊಲೀಸರು ಒಂದು ರೀತಿ ಎದ್ದು ಕಾಣುವಂತೆ ಮಾಡ್ತಿದ್ದಾರೆ. ಅದನ್ನ ಗಮನಿಸಬಹುದು. ಇಡೀ ಠಾಣೆಯನ್ನ ಇದೀಗ ಶಾಮಿಯಾನದಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಮೊನ್ನೆ ಇವರು ಸ್ಟೇಷನ್ ಒಳಭಾಗಕ್ಕೆ ಬಿರಿಯಾನಿಯನ್ನು ತರಿಸಿದಂತಹ ಸಂದರ್ಭದಲ್ಲಿ ಇಲ್ಲ, ನಮ್ಮ ಸಿಬ್ಬಂದಿಗಳಿಗೆ ತರಿಸಿದ್ದು ಅನ್ನೋ ನಿಟ್ಟಿನಲ್ಲಿ ಸಬೂಬನ್ನು ಹೇಳಿದ್ರು. ಆಯಿತು ಬಿಡಿ, ಆರೋಪಿಗಳಿಗೆ, ಸಾಮಾನ್ಯ ಆರೋಪಿಗಳನ್ನ ಇವರು ಇದೇ ಥರ ಕಾಣಿಸ್ತಾರ? ಯಾಕಂತ ಹೇಳಿದ್ರೆ ಬೇರೆ ಬೇರೆ ಆರೋಪಿಗಳು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯ ಫುಡ್ಡನ್ನು ಕೊಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಹೀಗಿದ್ದಂತಹ ಸಂದರ್ಭದಲ್ಲಿ ಇವರಿಗೆ ರಾಜಮರ್ಯಾದೆಯನ್ನು ಕೊಡೋದು, ಅವ್ರನ್ನ ಅವಾಯ್ಡ್ ಮಾಡೋದು, ಅವ್ರನ್ನ ಮಾಧ್ಯಮಗಳ ಚಿತ್ರೀಕರಣಕ್ಕೆ ಒಂದು ರೀತಿ ಅವ್ರ ಮಾಧ್ಯಮಗಳು ಶೂಟ್ ಮಾಡಬಾರ್ದು, ಅವ್ರನ್ನ ಚಿತ್ರೀಕರಣ ಮಾಡಬಾರ್ದು ಅಂತೇಳಿ ತಡೆಯೋದು, ಈ ಎಲ್ಲ ಪ್ರಯತ್ನಗಳನ್ನ ಕಳೆದ 2 ದಿನಗಳಿಂದ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಪಶ್ಚಿಮ ವಿಭಾಗದ ಪೊಲೀಸರು ಖುದ್ದು ಕಮಿಷನರ್ ಅವರ ಸಮ್ಮುಖದಲ್ಲಿಯೇ ಈ ರೀತಿಯಾದಂತಹ ಪೆಂಡಾಲ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಪೊಲೀಸರು ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ ತಮ್ಮ ಅಧಿಕಾರವನ್ನ ಅನ್ನೋದನ್ನ ಗಮನಿಸಬಹುದು. ಏನಾದ್ರು ರಾಜ್ಯದಲ್ಲಿ ಸರ್ಕಾರ ನಡೀತಿದ್ಯಾ ಅಥವಾ ಪೊಲೀಸ್ ಸರ್ಕಾರವೇನಾದ್ರೂ ನಡೀತಿದ್ಯಾ? ಸರ್ಕಾರದ ಗಮನಕ್ಕೆ ಈ ರೀತಿಯಾಗಿ ಪೊಲೀಸರ ದೌರ್ಜನ್ಯಗಳು ಗೊತ್ತಾಗಿದ್ರು ಕೂಡ, ಈ ರೀತಿ ಕಣ್ಣು ಮುಂದೆ ಪೊಲೀಸರು ದೌರ್ಜನ್ಯವನ್ನ ಎಸಗ್ತಿದ್ರು ಕೂಡ, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ರು ಕೂಡ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಳ್ತಿದೆ? ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಇಮಿಡಿಯೇಟ್ ಈಗ ಹಾಕಿರ್ತಕ್ಕಂತಹ ಈ ಒಂದು ಶಾಮಿಯಾನವನ್ನ ರಿಮೂವ್ ಮಾಡಬೇಕು.